ಎಷ್ಟು ಸುಂದರ ನಮ್ಮ ಪ್ರಕೃತಿ. ಇದರ ಮುಂದೆ ಪಟ್ಟಣಗಳ ಗಗನಚುಂಬಿ ಕಟ್ಟಡಗಳು ಕೂಡ ನಶ್ವರ. ಬೆಳಗಾದರೆ ಹಸುರ ಸಂಧಿಯಲ್ಲಿ ಇಣುಕುವ ಸೂರ್ಯನ ಕಿರಣ. ಬಗೆ ಬಗೆಯ ಹೂವು ಹಣ್ಣುಗಳು, ಸಸ್ಯ ವರ್ಗಗಳು, ಚಿತ್ರ ವಿಚಿತ್ರ ಜೀವಿಗಳು, ಇವುಗಳನ್ನೆಲ್ಲ ಕಣ್ತುಂಬಿಕೊಳ್ಳಲು ದುಡ್ಡೇನು ಕೊಡಬೇಕಾಗಿಲ್ಲ. ಪ್ರಕೃತಿಯ ಮಡಿಲಲ್ಲಿರುವವನಿಗೆ ಬೇರೆ ಜಾಗವೇ ಬೇಕಾಗಿಲ್ಲ. ನಮ್ಮ ಪ್ರಕೃತಿ ಸೌಂದರ್ಯವೇ ಹಾಗೆ. ಇದರ ಮುಂದೆ ಎಲ್ಲವೂ ಕೂಡ ನಶ್ವರ. ಹಾಗೆಯೇ ಈ ಸೃಷ್ಟಿಯೂ ಕೂಡ ಭಗವಂತನ ಒಂದು ಕೊಡುಗೆ. ಈ ಸೃಷ್ಟಿಯಲ್ಲಿ ಅದೆಷ್ಟೋ ಜೀವರಾಶಿಗಳು. ಇದನ್ನೆಲ್ಲ ಕಣ್ತುಂಬಿಕೊಂಡ ನಮಗೆ ಕೊನೆಗೆ ಅನಿಸುವುದೊಂದೇ, ಹೇಗೋ ಉಂಟೆ. ನಮಸ್ಕಾರ. ನಾವಿವತ್ತು ನಿಮಗೊಂದು ಪ್ರಕೃತಿಯಲ್ಲಿ ಕಾಣಲಿಕ್ಕೆ ಸಿಗುವಂಥ ಒಂದು ಅಪರೂಪದ ಜೀವಿಯನ್ನು ತೋರಿಸಲಿಕ್ಕಿದ್ದೇವೆ. ಅದು ಯಾವಾಗಲೂ ಇರುವುದಿಲ್ಲ, ಅಪರೂಪ. ಈಗಂತೂ ಕಾಣಲಿಕ್ಕೆ ಸಿಗುವುದಿಲ್ಲ. ಇಲ್ಲಿ ಕಾಣ್ತದೆ ಚಿಕ್ಕದಾಗಿ. ಇಲ್ಲಿ ಕಾಣ್ತದಲ್ಲ, ಈ ಚಿಕ್ಕ ಒಂದು ಶಂಕುವಿನ ಆಕಾರದ ಒಂದು ಗುರುತಿಲ್ಲಿ ಕಾಣ್ತದಲ್ಲ, ಇದರಲ್ಲಿ ಒಂದು ಜೀವಿ ಕಾಣಲಿಕ್ಕೆ ಸಿಗ್ತದೆ. ಅದೀಗ ಇಲ್ಲಿ ಸಿಗ್ತದಾ ಗೊತ್ತಿಲ್ಲ. ನಾವು ಅಲ್ಲಿ ಅದನ್ನು ಹೀಗೆ ಇದು ಮಾಡಿ ನೋಡುವಾಗ ಕೈಯಲ್ಲಿ 2 ಚಿಕ್ಕ ಚಿಕ್ಕ ಜೀವಿಗಳು ಸಿಕ್ಕಿತು. ನಿಮಗಿದು ಕಾಣ್ತದ ಗೊತ್ತಿಲ್ಲ, ತುಂಬ ಸಣ್ಣದುಂಟು. ಅದು ಕೆಲವೊಂದೊಂದು ಕಡೆ ಸ್ವಲ್ಪ ದೊಡ್ಡದಾಗ್ತದೆ. ಇದಕ್ಕೆ ಇಂಗ್ಲೀಷಲ್ಲಿ ಡೂಡ್ಲ್ ಬಗ್ ಅಂತ ಹೇಳ್ತಾರೆ. ಇದು ಹೀಗೆ ರೌಂಡ್ ಮಾಡುವಾಗ ಇದು ಸುತ್ತ ತಿರುಗ್ತದೆ. ಮತ್ತು ಇದಕ್ಕೆ ಕನ್ನಡದಲ್ಲಿ ಸಿಂಹ ಇರುವೆ ಅಂತ ಕರೆಯುವಂಥದ್ದು. ಮತ್ತು ಕೆಲವರು ಚಿಲಕ ಚಿರಣೆ ಅಂತ ಹೇಳ್ತಾರೆ. ಮತ್ತು ಇದು ಏನು ಅಂತ ಹೇಳಿದರೆ, ಇದನ್ನು ಚಿಕ್ಕ ಮಕ್ಕಳೆಲ್ಲ ಇರುವಾಗ ಆಟಾಡಲಿಕ್ಕೆ ಇದನ್ನು ಜಾಸ್ತಿ ಉಪಯೋಗ ಮಾಡುವಂಥದ್ದು. ನೀವು ಇದರ ಬಗ್ಗೆ ಗೂಗಲಲ್ಲಿ ಸಹ ಸರ್ಚ್ ಮಾಡಿ ನೋಡ್ಬೋದು. ಹೀಗೆಲ್ಲ ಇದು ಅಪರೂಪ. ಇಂಥ ಜೀವಿಗಳೆಲ್ಲ ಕಾಣಲಿಕ್ಕೆ ಸಿಗುವುದಿಲ್ಲ. ಅಂದರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರ್ತದೆ. ಅಂದರೆ ಬಿಸಿ ಎಲ್ಲಿರ್ತದೋ ಅಲ್ಲಿ ಜಾಸ್ತಿ ಇರುವಂಥದ್ದು ಇವುಗಳೆಲ್ಲ. ಚಿಕ್ಕ ಒಂದು ಸುರುಳಿ ಆಕಾರದ ಗುಂಡಿ ಮಾಡಿ ಅಲ್ಲಿರುವಂಥದ್ದು ಇವುಗಳು. ಈ ಶಂಕುವಿನ ಆಕಾರದ ಚಿಕ್ಕ ಚಿಕ್ಕ ಗುಳಿಗಳನ್ನು ಅವರು ಏಕೆ ಮಾಡ್ತಾರೆ ಅಂತೇಳಿದರೆ, ಈ ಚಿಲಕ ಚಿರಣೆಗಳು ಅವರು ಇದರ ಮೂಲಕ ಇದರೊಳಗೆ ಅಡಗಿ ಕೂತು ಅವರು ಬೇಟೆ ಮಾಡೋದು. ಅಂದರೆ ಚಿಕ್ಕ ಚಿಕ್ಕ ಇರುವೆಗಳು ಇರ್ಬೋದು ಅಂಥದ್ದನ್ನೆಲ್ಲ ಅವರು ತಿನ್ನೋದು. ಈಗ ನಾವು ಒಂದು ಟೆಸ್ಟ್ ಮಾಡುವ. ಇದಕ್ಕೊಂದು ಇರುವೆಯನ್ನು ಹಾಕುವ, ಅದು ಹಿಡಿತದ ನೋಡುವ. ಹಾಕೊಳ್ಳಿ, ಹಿಡಿ ತಗೊಳ್ಳಿ. ಇಲ್ಲಿ ಕಾಣ್ತದಾ? ಇಲ್ಲಿ ಹಿಡಿತು. ಫಸ್ಟಿಗೆ ಒಮ್ಮೆ ಹಾಕಿದೆವು, ಒಂದು ಜಂಪ್ ಮಾಡಿತ್ತು. ಅದು ಈಗ ನೋಡಿ ಹಿಡಿತು. ಹೀಗೆ ಹಿಡಿತದದು. ಹಿಡಿತು. ಹೀಗೆ ಅವರು ಅಂದರೆ ಮಣ್ಣು ಇದ್ದರೆ ಅದನ್ನು ಆ ಗುಳಿಗಳಿಂದ ಅದಕ್ಕೆ ಇದು ಮಾಡೋದು. ಹಿಡಿಯುವ ಒಂದು ಇರುವೆ ಇರ್ಬೋದು, ಅದಕ್ಕೆಲ್ಲ ಒಂದು ಹಾಕುವುದವರು. ಹಾಗೆ ಆಗುವಾಗ ಹಿಡಿಲಿಕ್ಕೆ ಆಗ್ತದಲ್ಲ, ಈಸಿ ಆಗ್ತದೆ ಅಂತ. ಇದು ಅವರು ಬೇಟೆ ಮಾಡುವಂಥ ಕ್ರಮ. ಇನ್ನು ಈ ಇರುವೆ ಸಿಂಹಗಳ ಬಗ್ಗೆ ಹೆಚ್ಚಾಗಿ ಏನಾದರೂ ಹೇಳಬೇಕು ಅಂತಾದರೆ, ಅವುಗಳು ಸಾಮಾನ್ಯವಾಗಿ ಎಷ್ಟು ವರ್ಷ ಬದುಕ್ಬೋದು ಅಂತ ಹೇಳಿದರೆ, ಅವುಗಳ ಜೀವಿತಾವಧಿ 2 ರಿಂದ 3 ವರ್ಷ. ಮತ್ತು ಈ ಇರುವೆ ಸಿಂಹಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕೆಲವೊಂದು ಬದಲಾವಣೆಗಳನ್ನು ಕಾಣ್ಬೋದು. ಅಂದರೆ ಹುಟ್ಟಿನಿಂದ ಈ ಜೀವಿಗಳು ಹುಟ್ಟಿನಿಂದ ಸಾಯುವವರೆಗೆ, ಅವರ ಜೀವಿತಾವಧಿ ಮುಗಿಯುವವರೆಗೆ ಅವರು ಒಂದೇ ಥರ ಇರುವುದಿಲ್ಲ. ಅವರಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತದೆ. ಬದಲಾವಣೆಗಳು ಹೇಗೆ ಆಗ್ತದೆ ಅಂತೇಳಿದರೆ, ಈ ಇರುವೆ ಸಿಂಹಗಳಲ್ಲಿ ನಾವು ಆಗ ವಿಡಿಯೋದಲ್ಲಿ ನೋಡಿದ್ದೇವಲ್ಲ, ವಿಡಿಯೋದಲ್ಲಿ ನೋಡಿದ್ದು ಲಾರ್ವಾ ಅಂಥದ್ದು. ಅಂದರೆ ಚಿಕ್ಕ ಇದು ಮರಿಯ ಅಂಥದ್ದು. ತದನಂತರ ಏನಾಗ್ತದೆ ಅಂತ ಹೇಳಿದರೆ, ಅವು ರೂಪಾಂತರಗೊಂಡು ಒಂದು ಚಿಕ್ಕ ಕೀಟಗಳಾಗಿ ಬದಲಾವಣೆ ಆಗ್ತದೆ. ಇದು ಅಂದರೆ ಈ ದುಂಬಿಗಳ, ಅಂದರೆ ಡ್ರ್ಯಾಗನ್ ಫ್ಲೈ ಅಲ್ಲ, ಅದೇ ಥರದಲ್ಲಿ ಇನ್ನೊಂದು ಕಪ್ಪು ಥರದ್ದು ಬರ್ತದೆ. ಒಂದು ಚಿಕ್ಕ ದುಂಬಿಯ ಥರ ಆಗುವಂಥದ್ದು, ಬದಲಾವಣೆ ಆಗುವಂಥದ್ದು. ಇದು ಲಾರ್ವಾ ಅಂತ ಯಾವಾಗ ಅಂತೇಳಿದರೆ, ಅದು ಮರಿ ಇರುವಾಗ ಅದನ್ನು ನಾವು ಲಾರ್ವಾ ಅಂತಂತೇಳಿ ಕರೆಯುವಂಥದ್ದು. ಅಂದರೆ ವಯಸ್ಸಾದ ನಂತರ ಅದು ರೂಪಾಂತರಗೊಂಡು
ರೂಪಾಂತರಗೊಂಡು ಒಂದು ದುಂಬಿಯ ಥರದೊಂದು ಕೀಟ ಆಗುವಂಥದ್ದು. ಈ ವಯಸ್ಕ ಕೀಟ ಅಂದರೆ ವಯಸ್ಕ ಡೂಡಲ್ ಬಗ್ ಆ್ಯಂಟ್ಲೈನ್ ಏನಿರ್ತದೆ ಅದು ಹೆಚ್ಚು ಕಾಲ ಬದುಕುವುದಿಲ್ಲ. ಅಂದರೆ ವಯಸ್ಸಾದ ನಂತರ ಏನಾಗ್ತದೆ ಅಂತ ಹೇಳಿದರೆ ಅದು ಹೆಚ್ಚು ಅಂತ ಹೇಳಿದರೆ ಒಂದು 3-4 ವಾರ ಅಷ್ಟೇ ಬದುಕುವುದು, ತದನಂತರ ಅದು ಸಾಯ್ತದೆ. ಅಂದರೆ ಇದು ಹೆಚ್ಚು ಬದುಕುವುದು ಯಾಗ ಅಂತ ಹೇಳಿದರೆ ಚಿಕ್ಕದಿರುವಾಗ, ಅಂದರೆ ಲಾರ್ವಾ ಹಂತದಲ್ಲಿ ಇರುವಾಗ ಇದು ಹೆಚ್ಚು ಕಾಲ ಬದುಕ್ತದೆ. ಅಂದರೆ ಇದಿಷ್ಟು ನಮ್ಮ ಇರುವೆ ಸಿಂಹಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನೀವೆಲ್ಲ ಈ ಜೀವಿಗೆ ಅಥವಾ ಇರುವೆ ಸಿಂಹಕ್ಕೆ ನಿಮ್ಮ ಒಂದು ಇದರಲ್ಲಿ ಏನು ಹೇಳ್ತೀರಾ ಅಂತ ಹೇಳುವುದನ್ನು ಕಮೆಂಟ್ ಮಾಡಿ.